ಇಂದು ಮಕರ ಸಂಕ್ರಾಂತಿಯ ಸಂಭ್ರಮ. ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಕರ ಸಂಕ್ರಾಂತಿ ದಿನದಂದು ಬೆಂಗಳೂರಿನ ಗವಿಪುರಂನಲ್ಲಿರುವ ಪ್ರಸಿದ್ಧ ಗವಿಗಂಗಾಧರೇಶ್ವರನ ದೇವಾಲಯದ ಶಿವಲಿಂಗದ ಮೇಲೆ ಬೀಳುವಂತಹ ಸೂರ್ಯ ರಶ್ಮಿಯನ್ನ ನೋಡಲು ಭಕ್ತಾದಿಗಳು ಕಾತರರಾಗಿದ್ದಾರೆ. ದಕ್ಷಿಣಾಯನದಿಂದ ಉತ್ತರಾಯಣವಾಗಿ ಸೂರ್ಯನ ಕಿರಣಗಳು ಪಥ ಬದಲಿಸುವ ವೇಳೆ ಈ ದೇಗುಲದ ಶಿವಲಿಂಗದ ಮೇಲೆ ಪ್ರತಿ ವರ್ಷ ಜನವರಿ 14ರಂದು ಸೂರ್ಯನ ಕಿರಣಗಳು ಬೀಳ್ತಿತ್ತು. ಆದರೆ ಈ ಬಾರಿ ಜನವರಿ 15ರಂದು ಅಂದರೆ ಇಂದು ಸೂರ್ಯ ರಶ್ಮಿ ಗೋಚರವಾಗಲಿದೆ. 4 ವರ್ಷಕ್ಕೊಮ್ಮೆ ಪಥ ಬದಲಾವಣೆಯಲ್ಲಿ ಈ ರೀತಿಯ ವ್ಯತ್ಯಾಸವಾಗುತ್ತೆ. ಹೀಗಾಗಿ ಇಂದು ಸಂಜೆ ದೇಗುಲದ ದಕ್ಷಿಣ ಕಿಂಡಿಯ ಮೂಲಕ ಹಾದು ಬಂದು ಸೂರ್ಯ ರಶ್ಮಿ 5:16ರಿಂದ 5:20ರ ಸಮಯದಲ್ಲಿ ಸ್ಪರ್ಶಿಸಲಿದೆ. ಈಗಾಗಲೇ ದೇವಾಲಯದ ಸುತ್ತಮುತ್ತ ಎಲ್ಲ ಸಿದ್ಧತೆ ನಡೆಸಲಾಗಿದೆ. ಭಕ್ತರ ವೀಕ್ಷಣೆಗೆ ದೇವಸ್ಥಾನದ ಪ್ರಾಂಗಣದಲ್ಲಿ 15 ಟಿವಿ ಅಳವಡಿಸಲಾಗುತ್ತೆ. ಅಲ್ಲದೆ ಸುವರ್ಣ ನ್ಯೂಸ್ನಲ್ಲೂ ಕೂಡ ಇಂದು ಸಂಜೆ 4:15ರಿಂದಲೇ ನೇರ ಪ್ರಸಾರವನ್ನ ನೀವು ವೀಕ್ಷಿಸಬಹುದು.